ಹಾಯ್ ಬಟರ್ಫ್ಲೈಸ್, ಚಿಟ್ಟೆಗಳು. ಸೊ ನಾವೆಲ್ಲರೂ ಚಿಟ್ಟೆಗಳು. ಓಕೆ, ಅದನ್ನ ಮರ್ತೋಗ್ಬೇಡಿ. ಓಕೆ, ಯಾಕೆ ಅಂತ ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ. ಬಟರ್ಫ್ಲೈಸ್ ಯಾಕೆ ಏನು ಅಂತ ನಾನು ತುಂಬಾ ಸಲ ಹೇಳ್ತಾ ಇರ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ಅದನ್ನ ತಿಳಿಸ್ತಾ ಹೋಗ್ತೀನಿ. ಎಲ್ಲರಿಗೂ ಮತ್ತೊಂದ್ಸಲ ನಮಸ್ಕಾರವನ್ನ ಹೇಳ್ತಾ, ಇವತ್ತಿನ ಕವಿತಾಲಯ ಹೋಪನೋಪನೋ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ, ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಇನ್ನರ್ ಚೈಲ್ಡ್ ನ ನಿಮ್ಗೆಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿದೆ. ಸೊ ಬಂದ್ಬಿಟ್ಟಿದ್ದಾರೆ, ಇವರೇ ನಮ್ಮ ಇನ್ನರ್ ಚೈಲ್ಡ್. ಅದ್ಭುತವಾದ ಮುದ್ದಾದ ಕವಿತಾ. ಸೊ ಎಲ್ಲರಲ್ಲೂ ಒಬ್ಬೊಬ್ರು ಇನ್ನರ್ ಚೈಲ್ಡ್ ಇರ್ತಾರೆ. ಸೊ ಇವ್ರು ನನ್ನ ಇನ್ನರ್ ಚೈಲ್ಡ್. ನಾನು ಇವ್ರ ಜೊತೆ ಯಾವಾಗ್ಲೂ ಮಾತಾಡ್ತಾ ಇರ್ತೀನಿ. ಏನ್ ಬೇಕಾದ್ರೂ ಮಾತಾಡ್ತೀನಿ. ನೀನ್ ಎಷ್ಟು ಮುದ್ದಾಗಿದ್ಯಾ ನೋಡು, ನನ್ ಚಿಕ್ಕ ವಯಸ್ಸಿಂದ ನಿನ್ಗೆ ಏನೆಲ್ಲ ಹೇಳ್ಕೊಟ್ಟಿದ್ದೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವ್ ಹೇಳ್ತೀವಲ್ಲ, ಈ ಕೆಲ್ಸ ಆಗಲ್ಲ, ನಮ್ಮಿಂದ ಆಗಲ್ಲ ಅನ್ನೋದನ್ನ. ಸೊ ನಾನ್ ಯಾಕೆ ನನ್ನ ಇನ್ನರ್ ಚೈಲ್ಡ್ ನ ನಿಮ್ಗೆ ಯಾಕೆ ಪರಿಚಯ ಮಾಡ್ಕೊಟ್ಟೆ, ಇದರಿಂದ ನಿಮ್ಗೆ ಆಗುವಂತ ಪ್ರಯೋಜನಗಳು ಏನೇನು ಅಂದ್ರೆ, ಇವಾಗ ಇದು ಚಿಕ್ಕ ಮಗು, ಪುಟಾಣಿ ಮಗು. ಈ ಪುಟಾಣಿ ಮಗುಗೆ ನಾವು ಚಿಕ್ಕ ವಯಸ್ಸಿಂದ ಏನೇನ್ ಹೇಳ್ಕೊಟ್ಟಿರ್ತೀವಿ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಎವ್ರಿಥಿಂಗ್ ಇಸ್ ಲೈಕ್ ತುಂಬಾ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಇದ್ರ ಸುತ್ತ ಇದೇನೇನ್ ನೋಡಿರುತ್ತೆ. ಓಕೆ, ನಮ್ಮ ಇನ್ನರ್ ಚೈಲ್ಡ್ ಏನೇನ್ ನೋಡಿರುತ್ತೆ. ನಮ್ಗೆ 7 ವರ್ಷಗಳ ಸಮಯದಿಂದ ಮೆಚುರಿಟಿ ಮೈಂಡ್ ಬೆಳ್ಕೊಂಡು ಹೋಗುತ್ತಲ್ವಾ. ಸೊ ಅವಾಗ ಏನೇನ್ ನೋಡಿದೆ ಈ ಮಗು, ನೆಗೆಟಿವ್, ಪಾಸಿಟಿವ್. ಸ್ಕೂಲ್ ಹೋಗ್ತೀವಿ, ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ. ಸೊ ಏನೇನ್ ನೋಡಿರ್ತೀವಿ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಸೊ ಇದು ಪುಟಾಣಿ ಮಗು, ನಮ್ಮ ಮನಸ್ಸಲ್ಲಿರೋ ಒಳಗಿನ ಮಗುಗೆ ಗೊತ್ತಿಲ್ಲ ನಾವು ಚಿಕ್ಕ ವಯಸ್ಸಿಂದ ಏನೇನಾಗಿದೆ ಅದೆಲ್ಲ ತಗೊಂಡಿರುತ್ತೆ ಆಲ್ರೆಡಿ. ನಾನು ಇದನ್ನೆಲ್ಲ ತಗೊಂಡಿದ್ದೀನಿ. ನಾನು ಚಿಕ್ಕ ವಯಸ್ಸಿಂದ ಏನೇನ್ ನೋಡ್ಕೊಂಡ್ ಬಂದಿದ್ದೀನಿ ಅದೇ ಸತ್ಯ ಅಂತ ಅನ್ಕೊಂಡಿರ್ತೀನಿ. ನೀವು ಇನ್ನರ್ ಚೈಲ್ಡ್ ನ ಏನ್ ಕ್ಲೆನ್ಸ್ ಮಾಡ್ಕೋತೀರಾ? ದಯವಿಟ್ಟು ಇನ್ನರ್ ಚೈಲ್ಡ್ ಹೇಳಿ, ನನ್ ಬಂಗಾರ ನೀನು, ನನ್ ಮುದ್ದು ನೀನು, ನನ್ನ ಪಾಸ್ಟ್ ಅಲ್ಲಿ ಏನೇನ್ ನಡೆದಿದೆ ದಯವಿಟ್ಟು ಅದನ್ನೆಲ್ಲ ತೆಗೆದ್ಬಿಡು. ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ನಿನ್ನಿಂದ ಎಲ್ಲ ಸಾಧ್ಯ, ನಿನ್ ಕೈಲಿ ಆಗಲ್ಲ ಅನ್ನೋದು ಏನಿಲ್ಲ. ನನ್ ಬಂಗಾರ ಅಲ್ಲ, ಎಲ್ಲ ತೆಗೆದ್ಬಿಡಮ್ಮ. ನನ್ ಪಾಸ್ಟ್ ಕರ್ಮಗಳು, ನನ್ ಹಿಂದಿನ ಜನ್ಮದ ಕರ್ಮಗಳಾಗಿರ್ಬೋದು, ಇವಾಗ ನಾನು ಮಾಡ್ಕೊಂಡ್ ಬಂದಿರೋಂತ ಕರ್ಮಗಳಾಗಿರ್ಬೋದು, ಎಲ್ಲ ತೆಗೆದ್ಬಿಡಮ್ಮ. ನೀನ್ ನನ್ ಬಂಗಾರ, ನೀನ್ ನನ್ ಮುದ್ದು ಅಂತ ಹೇಳಿ ಮುದ್ದು ಮಾಡ್ಬೇಕು. ಸೊ ನಾನು ಇನ್ನರ್ ಚೈಲ್ಡ್, ನಿಮ್ ಒಳಗಡೆ ಇರೋ ಮಗುನ ಸೊ ಹೇಗ್ ಮಾಡ್ತೀರಾ? ಹಗ್ ಮಾಡ್ಕೋತೀರಾ, ನಿಮ್ಮನ್ನೇ ನೀವು ಹಗ್ ಮಾಡ್ಕೊಳ್ಳಿ. ಹಗ್ ಮಾಡ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ನಾನು ನಿನ್ಗೆ ಎಷ್ಟು ನೋವು ಕೊಟ್ಟಿದ್ದೀನಿ, ಎಷ್ಟು ಸಲ ಅಳ್ಸಿದೀವಿ ಮಗುನ ಅಲ್ವಾ? ಒಳಗಡೆ ಇರೋ ಮಗುನ ಎಷ್ಟು ಸಲ ಅಳ್ಸಿರ್ತೀವಿ ಗೊತ್ತಿಲ್ದೆ. ಲೈಕ್ ಮೈಟ್ ಬಿ ಆ ಸಿಚುವೇಶನ್ಗೆ ನಾವು ಹತ್ತಿರ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆ ಸಿಚುವೇಶನ್ ಇಂದ ಹೊರಗಡೆ ಬರಕ್ ನಾವು ಟ್ರೈ ಮಾಡಿಲ್ಲ, ನಾವು ಪ್ರಯತ್ನನೇ ಪಟ್ಟಿಲ್ಲ. ಹೌದು, ನಾವು ನೋಡಿರ್ತೀವಿ, ಏನೋ ಒಂದು ಸಿಚುವೇಶನ್, ಏನೋ ಒಂದು ಘಟನೆ ನಡೆದಿರುತ್ತೆ, ಅದನ್ನ ಈ ಮಗು ತಗೊಂಡಿರುತ್ತೆ, ನಮ್ಮ ಒಳಗಡೆ ಇರೋ ಇನ್ನರ್ ಚೈಲ್ಡ್ ತಗೊಂಡಿರುತ್ತೆ. ನಮ್ಗೆ ಅವ್ರ ಹೆಂಗೆ ಎಕ್ಸಾಂಪಲ್, ಉದಾಹರಣೆ ಯಾವ ತರ ಕೊಡ್ಬೋದು ಅಂದ್ರೆ, ನಮ್ಗೆ ಯಾರೋ ಏನೋ ಅಂದ್ಬಿಟ್ರು, ಯಾರೋ ಏನೋ ಬೈದ್ರು. ಏನ್ ಮಾಡುತ್ತೆ ಇನ್ನರ್ ಚೈಲ್ಡ್? ಫಸ್ಟ್ ಇನ್ನರ್ ಚೈಲ್ಡ್ ಹರ್ಟ್ ಆಗುತ್ತೆ, ಇದಕ್ ನೋವಾಗುತ್ತೆ. ಇನ್ನರ್ ಚೈಲ್ಡ್ ನೋವಾಗದಾಗ ಏನಾಗುತ್ತೆ, ನಮ್ಮ ಎಂಟೈರ್ ಬಾಡಿಗೆ, ನಮ್ ದೇಹಕ್ಕೆ ನಾವು ಫೀಲಿಂಗ್ಸ್ ನ, ಇಮೋಷನ್ಸ್ ನ ಕೊಡ್ತಾ ಇದೀವಿ. ಫೀಲಿಂಗ್ಸ್ ಬಾಡಿ ಕೊಟ್ಟಾಗ ಆರೋಗ್ಯದಲ್ಲಿ ಫಸ್ಟ್ ಏರ್ಪೇರ್ ಆಗೋದು ನಮ್ ಆರೋಗ್ಯದಲ್ಲಿ ಮಾತ್ರನೇ. ತಲೆನೋವು ಬರುತ್ತೆ, ಹುಷಾರಿಲ್ದೇ ಇರೋಂಗ್ ಆಗುತ್ತೆ. ನಾವ್ ಎಷ್ಟು ಅಳ್ತೀವಿ, ನಮ್ ಇನ್ನರ್ ಚೈಲ್ಡ್ ಎಷ್ಟು ನೋವು ಕೊಡ್ತೀವಿ. ಮೈಟ್ ಬಿ ಅಳೋದಾಗಿರ್ಬೋದು, ಇಲ್ಲ ಮೈಟ್ ಬಿ ಯಾರೋ ಹೊಡೆದಿರ್ಬೋದು, ನಿಮ್ಗೆ ನೋವಾಗಿರ್ಬೋದು, ಯಾರೋ ಏನೋ ಮಾತುಗಳು ಅಂದಿರ್ಬೋದು, ನಿಮ್ಗೆ ನೋವಾಗಿರ್ಬೋದು. ಸೊ ನೀವೇನ್ ಕೊಡ್ತಾ ಇದ್ದೀರಾ? ನಿಮ್ ಇನ್ನರ್ ಚೈಲ್ಡ್, ನಿಮ್ಮ ದೇಹಕ್ಕೆ ನೀವು ಫೀಲಿಂಗ್ಸ್ ನ, ಇಮೋಷನ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಹಾಗೇನಾಗುತ್ತೆ, ಆಟೋಮೆಟಿಕಲಿ ನಮ್ಮ ದೇಹದಲ್ಲಿ ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನೀವೆಷ್ಟು ನೆಗೆಟಿವ್ ಇಮೋಷನ್ಸ್ ನ, ಎಷ್ಟು ಅಳ್ತೀರಾ, ಎಷ್ಟು ನಿಮ್ ಇನ್ನರ್ ಚೈಲ್ಡ್ಗೆ ನೋವು ಕೊಡ್ತೀರಾ, ಅಷ್ಟು ಕಾಯಿಲೆಗಳು ನಮ್ಮ ದೇಹದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ನೀವೆಷ್ಟು ನಗ್ನಗ್ತಾ ಇರ್ತೀರಾ, ನೀವೆಷ್ಟು ಸಂತೋಷವಾಗಿರ್ತೀರಾ, ಅಷ್ಟು ನಾವು ಹೆಲ್ದಿಯಾಗಿ, ತುಂಬಾ ಆರೋಗ್ಯವಾಗಿರ್ತೀವಿ. ನಮ್ಮ ಸುತ್ತಮುತ್ತ ಪರಿಸರನು ಯಾವಾಗ್ಲೂ ಹಂಗೆ ಇರುತ್ತೆ. ಎದುರುಗಡೆ ಇವಾಗ ಅಕ್ಕಪಕ್ಕದಲ್ಲಿ ಆಗಿರೋರು ಆಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ಬಂಧು ಬಳಗ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ತಂಗಿ ತಮ್ಮ, ಯಾರ್ ಬೇಕಾದ್ರೂ ಏನ್ ಬೇಕಾದ್ರೂ ಹೇಳ್ಬೋದು. ಬಟ್ ಇನ್ನರ್ ಚೈಲ್ಡ್, ನಿಮ್ಮ ಒಳಗಿನ ಮಗು ಏನ್ ಹೇಳ್ತಿದೆ, ಅದಕ್ಕೆ ಯಾರು ಸಮಾಧಾನ ಮಾಡ್ತಾರೆ? ಅದು ಚಿಕ್ಕ ವಯಸ್ಸಿಂದ ಎಲ್ಲ ತಗೊಂಡ್ ಬಂದಿದೆ, ಅದನ್ನೆಲ್ಲ ನೀವು ಕ್ಲೆನ್ಸ್ ಮಾಡ್ಬೇಕು. ನನ್ ಬಂಗಾರ ನೀನು, ನನ್ ಸುತ್ತ ನೀನು, ನಾನಿದ್ದೀನಿ ನಾನು ನೋಡ್ಕೊಳ್ಳೋದಕ್ಕೆ.
ಸೊ ನಮ್ಮ ಇನ್ನರ್ ಚೈಲ್ಡ್ ನ ಎಷ್ಟು ಮುದ್ದಾಗಿ ನೋಡ್ಕೊಂತೀವೋ ಅಷ್ಟು ನಾವು ಆರೋಗ್ಯವಾಗಿರ್ತೀವಿ. ಬರೀ ಆರೋಗ್ಯ ಅಲ್ಲ, ನಾವ್ ಯಾವಾಗ್ಲೂ ಸಂತೋಷವಾಗಿರ್ತೀವಿ. ಅದೆಂತ ಪರಿಸ್ಥಿತಿ ಬಂದ್ರು ನಾವು ಸಂತೋಷವಾಗಿರೋದೇ ಮುಖ್ಯ. ನಾವು ಸಂತೋಷವಾಗಿದ್ರೆ ನಮ್ಮ ಮನೇಲಿ ಎಲ್ಲಾರು ಸಂತೋಷವಾಗಿರ್ತಾರೆ, ನಮ್ಮ ಮಕ್ಕಳು ಸಂತೋಷವಾಗಿರ್ತಾರೆ, ನಮ್ಮ ಬಂಧು ಬಳಗ ಎಲ್ಲಾನು ನಾವು ಸಂತೋಷವಾಗಿ ನೋಡ್ಕೊಬಹುದು. ಸೊ ಇನ್ನರ್ ಚೈಲ್ಡ್ ನ ದಯವಿಟ್ಟು ಕ್ಲೆನ್ಸ್ ಮಾಡ್ಕೊಳ್ಳಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಚಿಕ್ಕ ವಯಸ್ಸಿಂದ ನಾನು ನಿನ್ಗೆ ಏನೇನ್ ನೋವು ಕೊಟ್ಟಿದ್ದೀನಿ, ಏನೇನ್ ಹೇಳ್ಕೊಟ್ಟಿದ್ದೀನಿ ಅಲ್ವಾ? ಚಿಕ್ಕ ವಯಸ್ಸಿಂದ ಏನೇನ್ ಹೇಳ್ಕೊಟ್ಟಿರ್ತೀವಿ ಮಗುಗೆ, ನಿನ್ ಕೈಲಿ ಅದಾಗಲ್ಲ ಇದಾಗಲ್ಲ. ಯಾಕೆಂದ್ರೆ ನಮ್ ಸುತ್ತ ನೆಗೆಟಿವ್ ಆಗಿ ಮಾತಾಡೋರು ತುಂಬಾ ಜನ ಇರ್ತಾರೆ, ಪಾಸಿಟಿವ್ ಆಗಿ ಮಾತಾಡೋರು ಕಡಿಮೆ ಇರ್ತಾರೆ. ಇಲ್ಲ ಪಾಸಿಟಿವ್ ಆಗಿ ಮಾತಾಡಿದ್ರು ನಾವೇನು ನೋಡಿರ್ತೀವಲ್ಲ ಪ್ರತ್ಯಕ್ಷವಾಗಿ, ಅದರಿಂದ ಏನಾಗುತ್ತೆ, ನಮಗೂ ನೆಗೆಟಿವ್ ಥಾಟ್ಸ್ ಬಂದ್ಬಿಡುತ್ತೆ. ಓಕೆ, ನೆಗೆಟಿವ್ ಥಾಟ್ಸ್ ಬಂದಾಗ ಏನಾಗುತ್ತೆ, ಓಕೆ ನಾವು ಸತ್ಯವಾಗಿ ಏನಾದ್ರು ನೋಡಿದ್ರು ಇಲ್ಲ ಇದು ಹೀಗಲ್ಲ ಅಂತ ಹೇಳಿ ನಾವೇ ಅದನ್ನ ನಿಜ ಅಂತ ಅನ್ಕೊಂಡ್ಬಿಡ್ತೀವಿ. ಸೊ ದಯವಿಟ್ಟು ಎಲ್ಲಾರು ನಿಮ್ ಇನ್ನರ್ ಚೈಲ್ಡ್ ನ ಕ್ಲೆನ್ಸ್ ಮಾಡ್ಕೊಳ್ಳಿ. ನೀವ್ ಯಾವಾಗ ನಿಮ್ಮನ್ನ ಹೀಲ್ ಮಾಡ್ಕೋತೀರಾ, ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್. ಸೊ ಹೋಪನೋಪನೋ ಹೀಲಿಂಗ್, ಹವಾಯನ್ ಪ್ರೇಯರ್ ನಾನು ತುಂಬಾ ಸಲ ಹೇಳಿದೀನಿ, ಮತ್ತೆ ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಹೋಪನೋಪನೋ ಅಂದ್ರೆ ಇಟ್ಸ್ ಹೀಲಿಂಗ್ ಪ್ರೇಯರ್, ಅದು ಪ್ರಾರ್ಥನೆ. ಐ ಆಮ್ ಸಾರಿ. ಸೊ 4 ಸ್ಟೇಟ್ಮೆಂಟ್: ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. 4 ಸ್ಟೇಟ್ಮೆಂಟ್ ನ ನಾವು ಹೇಳ್ಕೊಂತೀವಿ. ಸೊ ತುಂಬಾ ಜನ ಹೇಳ್ತಾರೆ ಹೋಪನೋಪನೋ ಪ್ರೊನೌನ್ಸಿಯೇಷನ್ ರಾಂಗ್ ಆಗಿ ಮಾಡ್ತಾರೆ. ಹೋಪನೋಪನೋ ಅನ್ನಕ್ ಬದಲು ಓಪನೋಪನೋ ಅಂದ್ಬಿಡ್ತಾರೆ, ಇಲ್ಲ ಓಪನೋಪನೋ ಅಂದ್ಬಿಡ್ತಾರೆ. ದಯವಿಟ್ಟು ಅದನ್ನ ಕರೆಕ್ಟ್ ಆಗಿ ಹೇಳಿ. ನಾನು ಈ ವಿಡಿಯೋ ಮಾಡ್ದಾಗಿಂದ ತುಂಬಾ ಜನ ಓಪನೋಪನೋ ಅಂತ ನನ್ನ ಹತ್ರ ಮಾತಾಡಕ್ ಸ್ಟಾರ್ಟ್ ಮಾಡ್ದಾಗಿಂದ ತುಂಬಾ ರಾಂಗ್ ಪ್ರೊನೌನ್ಸಿಯೇಷನ್ ಮಾಡ್ತಿದ್ದೀರಾ. ಸೊ ದಯವಿಟ್ಟು ಅದನ್ನ ಆ ವರ್ಡ್ ನ ಕರೆಕ್ಟ್ ಆಗಿ ಹೇಳಿ. ಹೋಪನೋಪನೋ ಇಲ್ಲ ಹೋಪ್ ಹೋಪೋನೋ. ನಿಮ್ಗೆ ಆತರ ಹೇಳಕ್ ಬಂದಿಲ್ಲ ಅಂದ್ರೆ ಹೋಪ್ ಓಪೋನೋ. ಓಕೆ, ಸೊ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತಾ ಇದೀನಿ. ಮತ್ತೊಂದ್ಸಲ ಹೇಳ್ತಾ ಇದೀನಿ, ಹೋಪ್ ಹೋಪೋನೋ. ನಿಮ್ಗೆ ಹೋಪೋನೋಪೋನೋ ಅಂತ ಹೇಳಕ್ ಬಂದಿಲ್ಲ ಅಂದ್ರೆ ಹೋಪ್ ಹೋಪೋನೋ. ದಯವಿಟ್ಟು ಈ ತರ ಪ್ರೊನೌನ್ಸಿಯೇಷನ್ ಮಾಡಿ. ಹೋಪೋನೋಪೋನೋ ಬಂದು ಹವಾಯನ್ ಪ್ರಾರ್ಥನೆ. ಇದನ್ನ ಎಲ್ಲರೂ ನನಗೆ ಮತ್ತೆ ಈ ವಿಡಿಯೋ ನೋಡಿದಾಗ ತುಂಬಾ ಜನ ಹೋಪೋನೋಪೋನೋ ಅಂದ್ರೆ ಏನು, ವಿಡಿಯೋ ನೋಡಿರ್ತಾರೆ, ಬಟ್ ಮತ್ತೆ ನನ್ಗೆ ತುಂಬಾ ಜನ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹೋಪೋನೋಪೋನೋ ಅಂದ್ರೆ ಏನು? ಅದು ಒಂದು ಪ್ರಾರ್ಥನೆ, ಹವಾಯನ್ ಪ್ರಾರ್ಥನೆ. ಹವಾಯನ್ ದೇಶದಲ್ಲಿ ಈ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಅವ್ರವ್ರ ಆನ್ಸಿಸ್ಟರ್ಸ್ ನ ನೆನ್ಸ್ಕೊಂಡು ಪ್ರಾರ್ಥನೆ ಮಾಡ್ತಿದ್ರು. ಸೊ ಅವ್ರವ್ರ ಆನ್ಸಿಸ್ಟರ್ಸ್ ನ ಯಾಕೆ ನೆನ್ಸ್ಕೊಂತಿದ್ರು, ಅದು ಅವರ ಪದ್ಧತಿ. ಓಕೆ, ಅದವ್ರ ಕಲ್ಚರ್ ಪದ್ಧತಿ. ಮನೆಯವರೆಲ್ಲರೂ ಕೂತ್ಕೊಂಡು ಅವ್ರವ್ರ ಆನ್ಸಿಸ್ಟರ್ಸ್ಗೆ ಯಾರ್ಯಾರಿಗೆ ಬೇಕು ನೆನ್ಸ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ತಿದ್ರು. ಸೊ ಅದ್ರಲ್ಲಿ ಅವರು ತುಂಬಾನೇ ರಿಸಲ್ಟ್ಸ್ ನೋಡ್ತಿದ್ರು ಅವ್ರ ಫ್ಯಾಮಿಲಿನಲ್ಲಿ. ಪ್ರತಿಯೊಬ್ರು ಅಷ್ಟೇ, ಪ್ರತಿಯೊಬ್ರು ಅವ್ರ ಮನೇಲಿ ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರೂ ಪ್ರಾರ್ಥನೆಯನ್ನ ಮಾಡ್ತಿದ್ರು. ಸೊ ಹೋಪೋನೋಪೋನೋ ಅಂದ್ರೆ ಅದು ಹವಾಯನ್ ಪ್ರಾರ್ಥನೆ. 4 ಸೆಂಟೆನ್ಸ್ ಕೂಡಿರುತ್ತೆ. ಅದನ್ನ ದಯವಿಟ್ಟು ಪ್ರತಿಯೊಂದಕ್ಕೂ ನಾವು ಹೀಲಿಂಗ್ ಮಾಡ್ಕೊಬೇಕು. ನಮಗ್ ಮಾತ್ರ ಅಲ್ಲ, ನಮ್ಮ ಮನೇಲಿ ಇರೋ ಸುತ್ತಮುತ್ತ ವಸ್ತುಗಳಿಗೂ ಹೋಪೋನೋಪೋನೋ ಮಾಡ್ಕೋಬೇಕು, ಹೀಲ್ ಮಾಡ್ಕೊಬೇಕು. ಪ್ರತಿಯೊಂದಕ್ಕೂ ನಾವ್ ಯಾವಾಗ ಹೀಲ್ ಮಾಡ್ಕೊಂತೀವಿ ಆಗ ಮುಂದೆ ನಮ್ಗೆ ಇನ್ನೊಂದ್ ದಾರಿ ಕಾಣಿಸುತ್ತೆ. ಓಕೆ, ನಮ್ ಹೈಯರ್ ಪವರ್ಗೆ ನಾವು ಕನೆಕ್ಟ್ ಆಗ್ತೀವಿ. ಹೈಯರ್ ಪವರ್ ಅಂದ್ರೆ ಏನು, ಹೈಯರ್ ಮೈಂಡ್ ಅಂದ್ರೆ ಏನು, ನಾನು ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನ ನಿಜವಾಗ್ಲೂ ಕ್ಲೀನ್ ಆಗಿ ತಿಳಿಸ್ಕೊಡ್ತೀನಿ. ಬಟ್ ಈಗ ಎಲ್ಲರೂ ದಯವಿಟ್ಟು ಮೆಡಿಟೇಷನ್ ಮಾಡ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ, ಇನ್ನರ್ ಚೈಲ್ಡ್ ನ ದಯವಿಟ್ಟು ಕ್ಲೆನ್ಸ್ ಮಾಡ್ಕೊಳ್ಳಿ. ನನ್ ಬಂಗಾರ ಇದು, ನನ್ ಮುದ್ದು, ನನ್ ಬಂಗಾರ ಇದು. ಓಕೆ, ನನ್ಗೆ ಧೈರ್ಯವನ್ನ, ನನ್ಗೆ ಸ್ಫೂರ್ತಿಯನ್ನ, ನಾನು ಯಾವಾಗ ಏನ್ ಮಾತಾಡ್ಬೇಕು ಅಂತ ಅನ್ಕೋತೀನಿ ಅವಾಗ ಮೊದಲು ಇದ್ರ ಹತ್ರ ಮಾತಾಡ್ತೀನಿ. ಓಕೆ, ನೀವು ನಿಮ್ ಇನ್ನರ್ ಚೈಲ್ಡ್ ನ ತಗೊಬಹುದು. ಇಲ್ಲ ನಾನು ಹಾಗೆ ಮಾತಾಡ್ಕೋತೀನಿ ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡಿ ಎಲ್ಲರೂ. ಇದು ಯಾರು ಮೇಡಮ್ ನಾನ್ ಮಾಡ್ಬೋದಾ, ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಇನ್ನರ್ ಚೈಲ್ಡ್ ನ ಪಾಸ್ಟ್ ನ ಕ್ಲೆನ್ಸ್ ಮಾಡ್ಲೇಬೇಕು. ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು, ತುಂಬಾ ವಯಸ್ಸಾಗಿರೋರು, 50 ವರ್ಷ, 60 ವರ್ಷ, 70 ವರ್ಷ, ಇದಕ್ಕೆ ಯಾವ್ದು ಏಜ್ ಓಪನ್ ಮಾಡಕ್ಕೆ ಯಾವ ಏಜ್ ಗ್ಯಾಪ್ ಇಲ್ಲ. ಎಲ್ಲರೂ ಮಾಡ್ಕೊಳ್ಳಿ. ಎಲ್ಲರೂ ನಿಮ್ ಇನ್ನರ್ ಚೈಲ್ಡ್ ನ ಕ್ಲೆನ್ಸ್ ಮಾಡ್ಕೊಳ್ಳಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಇದನ್ನ ಹೇಳ್ಕೊಂಡು ನಿಮ್ ಇನ್ನರ್ ಚೈಲ್ಡ್ಗೆ ನೀವೇನ್ ಹೇಳ್ಬೇಕು ಅಂತ ಅನ್ಕೊಂಡಿದೀರಾ, ಈ ಕೆಲಸ ಆಗುತ್ತೆ ಅಂತ ಹೇಳ್ಕೊಳ್ಳಿ. ದಯವಿಟ್ಟು ಹಾಗಲ್ಲ ಅಂತ ಹೇಳ್ಕೊಡ್ಬೇಡಿ. ನೀವೇನಾದ್ರೂ ಇನ್ನರ್ ಚೈಲ್ಡ್ಗೆ
ಇದಾಗಲ್ಲ ಬಿಡು ಕವಿತಾ, ನಿನ್ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರೆ ನಿನ್ ಇನ್ನರ್ ಚೈಲ್ಡ್ ಅದೇ ಕೇಳುತ್ತೆ, ಹೌದು ನನ್ಗೆ ನೀನ್ ಹೇಳ್ಕೊಟ್ಟಿದ್ಯಾ ಅಲ್ವಾ ಇದಾಗಲ್ಲ ಅಂತ, ಸರಿ ಆಯ್ತು ಬಿಡು ಹಾಗಲ್ಲ. ಈ ಇನ್ನರ್ ಚೈಲ್ಡ್ ಆಗುತ್ತೆ ಅಂತ ಹೇಳು, ಅದಾಗುತ್ತೆ. ಎಲ್ಲರೂ ಅಷ್ಟೇ, ಪ್ರತಿಯೊಬ್ರು. ಇದು ತುಂಬಾ ಜನ ಕೇಳಿದ್ರು ಇದು ಮ್ಯಾಜಿಕಲ್ ಆಗಿ ವರ್ಕ್ ಆಗುತ್ತಾ ಏನು ಅಂತ. ದಯವಿಟ್ಟು ನೀವು ಅದನ್ನ ಪ್ರಯತ್ನ ಪಡಿ, ಟ್ರೈ ಮಾಡಿ. ನೀವು ಟ್ರೈ ಮಾಡಿದ್ರೆ ತಾನೇ ರಿಸಲ್ಟ್ ಸಿಗುತ್ತೆ. ಟ್ರೈ ಮಾಡ್ದಿರಾ, ಓಕೆ ಕವಿತಾ ಏನೋ ಓಪನ್ ಚಾನೆಲ್ ಓಪನ್ ಮಾಡಿದ್ದಾರೆ, ಇದು ಓಪನ್ ಅಂದ್ರೆ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ತುಂಬಾ ಕಾಮಿಡಿ ಆಗಿದೆ, ತುಂಬಾ ನಗು ಬರ್ತಿದೆ. ಸೊ ನೀವ್ ಆ ತರ ನೆಗೆಟಿವ್, ಮತ್ತೆ ಅದ್ರಲ್ಲೂ ನೀವು ನೆಗೆಟಿವ್ ಥಾಟ್ಸ್ ನ ತುಂಬಿಕೊಂಡ್ರೆ ನಿಮ್ ರಿಸಲ್ಟ್ ಬರಲ್ಲ. ನಿಮ್ ರಿಸಲ್ಟ್ ಬರ್ಬೇಕು ಅಂದ್ರೆ ನಂಬಿಕೆ ಇಟ್ಟು ಓಪನ್ ಮಾಡಿ. ಓಕೆ, ಸೊ ಎಲ್ಲಾರ್ಗು ಈ ವಿಡಿಯೋ ಇಷ್ಟ ಆಯ್ತು, ಲೈಕ್ ಆಯ್ತು ಅಂತ ಅನ್ಕೋತೀನಿ. ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಇನ್ನರ್ ಚೈಲ್ಡ್ ನ ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ. ನಿಮ್ ಇನ್ನರ್ ಚೈಲ್ಡ್ ಎಲ್ಲಾರ ಮನ್ಸಲ್ಲೂ ಹೀಗೆ ಮುದ್ದಾಗಿರುತ್ತೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಸೊ ನಿಮ್ ಇನ್ನರ್ ಚೈಲ್ಡ್ ಹೀಗೆ ಮುದ್ದಾಗಿರುತ್ತೆ. ಆ ಮುದ್ದಾಗಿರೋ ಇನ್ನರ್ ಚೈಲ್ಡ್ಗೆ ನೀವು ಆಗಲ್ಲ, ನನ್ಗೆ ಹುಷಾರಿಲ್ಲ, ನನ್ ತಲೆ ನೋವು, ನನ್ ಹೊಟ್ಟೆ ನೋವು, ನನ್ಗದು ಇದು ಅಂತ ಹೇಳ್ಕೊಂಡ್ರೆ ಆ ಇನ್ನರ್ ಚೈಲ್ಡ್ಗೆ ಎಷ್ಟು ಹರ್ಟ್ ಆಗಿರುತ್ತಲ್ವಾ. ಸೊ ಎಲ್ಲಾರು ನಿಮ್ ಇನ್ನರ್ ಚೈಲ್ಡ್ ನ ಕ್ಲೆನ್ಸ್ ಮಾಡ್ಕೊಳ್ಳಿ. ದಯವಿಟ್ಟು ಕ್ಲೆನ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಏನ್ ಬೇಕೋ ಪಾಸಿಟಿವ್ ಆಗಿ ಮಾತಾಡ್ಕೊಂಡು ಕ್ಲೆನ್ಸ್ ಮಾಡ್ಕೊಳ್ಳಿ. ಆಗಲ್ಲ ಅಂತ ಯಾವತ್ತೂ ಇನ್ನರ್ ಚೈಲ್ಡ್ ಹೇಳ್ಬೇಡಿ, ಆಗತ್ತೆ, ನನ್ ಕೈಲಿ ಆಗತ್ತೆ, ನಾನ್ ಮಾಡೇ ಮಾಡ್ತೀನಿ. ಮತ್ತೆ ಪ್ರತಿಯೊಬ್ರು ಆಪೋಸಿಟ್ ಪರ್ಸನ್ ನಾನು, ನಿಮ್ ಎದುರುಗಡೆ ಇರೋ ವ್ಯಕ್ತಿ ನಾನು ಯಾವಾಗ್ಲೂ ಫರ್ಗಿವ್ನೆಸ್ ನ ಕೇಳಿ, ಫರ್ಗಿವ್ ಮಾಡ್ಬಿಡ್ಬೇಕು. ಯಾವ್ದು ಲೆಟ್ ಗೋ ಮಾಡ್ಬೇಕು. ಲೆಟ್ ಗೋ ಅಂದ್ರೆ ಓಕೆ ಫೈನ್, ಏನಾಗುತ್ತೋ ಆಗ್ಲಿ, ಲೆಟ್ ಗೋ. ಅದನ್ನ ಮನ್ಸಲ್ಲಿ ಇಟ್ಕೋಬಾರ್ದು, ತೆಗೆದು ಬಿಡ್ಬೇಕು. ಎಕ್ಸಾಂಪಲ್, ಇವತ್ತು ಏನೋ ಒಂದ್ ವಿಷಯ ನಡೀತು, ಅದನ್ನ ಮನ್ಸಲ್ಲಿ ಇಟ್ಕೋಬಾರ್ದು. ಇನ್ನರ್ ಚೈಲ್ಡ್ಗೆ ಮನ್ಸಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಅದು ಬೆಳೀತಾ ಹೋಗುತ್ತೆ. ಸೊ ಇನ್ನರ್ ಚೈಲ್ಡ್, ಲೆಟ್ ಗೋ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇವತ್ತಾಗೋಯ್ತು, ಮರ್ತ್ಬಿಡು. ಈ ಕ್ಷಣದಲ್ಲಿ ಏನಾಯ್ತು ಅದನ್ನ ನೀವ್ ಯಾವಾಗ ಮರ್ತೋಗ್ತಿರೋ ಅವಾಗ ನಿಮ್ ಆ ದೇಹದಲ್ಲಿ ಇಮೋಷನ್ಸ್, ಫೀಲಿಂಗ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಇವತ್ತಿನ ಬಗ್ಗೆ, ಈಗಿನ ಬಗ್ಗೆ ಮಾತ್ರ ಎಲ್ಲಾರು ಯೋಚನೆ ಮಾಡಿ. ನಿನ್ನೆ ಬಗ್ಗೆ ಮರ್ತ್ಬಿಡಿ, ನಾಳೆ ಬಗ್ಗೆ ಮರ್ತ್ಬಿಡಿ, ಫ್ಯೂಚರ್ ಬಗ್ಗೆ ಮರ್ತ್ಬಿಡಿ. ಇವತ್ತಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರಾ, ಈಗಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರಾ. ಎಲ್ಲರೂ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಈಗ ಹ್ಯಾಪಿನೆಸ್ ತುಂಬಾ ಇಂಪಾರ್ಟೆಂಟ್. ಈಗ ನಾನ್ ಸಂತೋಷವಾಗಿದ್ದೀನಾ, ಈಗ ನಾನು ಆರೋಗ್ಯವಾಗಿದ್ದೀನಾ, ಹೀಗೆ ಹ್ಯಾಪಿಯಾಗಿದ್ದೀನಾ, ಈಗ ನಾನು ಊಟ ಮಾಡ್ತಿದ್ದೀನಾ, ಈಗ ನೀರ್ ಕುಡಿತಾ ಇದ್ದೀನಾ. ನಾವು ಬಗ್ಗೆ ಎಲ್ಲಾರು ಮರ್ತೋಗ್ತಾ ಇದ್ದೀರಾ. ಪ್ಲೀಸ್ ಕಾನ್ಸಂಟ್ರೇಟ್. ನಾವು ಬಗ್ಗೆ ಎಲ್ಲಾರು ಮರ್ತೋಗ್ತಾ ಇದ್ದೀರಾ. ನಿನ್ನೆ ಹಂಗಾಯ್ತು, ನಾಳೆ ಏನಾಗುತ್ತೋ, ಲೆಟ್ ಗೋ. ಏನಾಗುತ್ತೋ ದಯವಿಟ್ಟು ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಹೇಳ್ಕೊಳ್ಳಿ. ಈಗಿನ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಈಗಿನ ಬಗ್ಗೆ ಯೋಚನೆ ಮಾಡಿ. ಈಗ ಏನಾದ್ರೂ ನಿಮ್ಗೆ ಯಾವಾಗಾದ್ರೂ ನೆಗೆಟಿವ್ ಥಾಟ್ಸ್ ಬಂತು, ನೆಗೆಟಿವ್ ಆಗಿ ಏನಾದ್ರೂ ಆಯ್ತು, ಅದನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡಿ. ಪಾಸಿಟಿವ್ ಆಗಿ ಹೆಂಗ್ ಟರ್ನ್ ಮಾಡ್ತೀರಾ, ನಿಮ್ಗೆ ಇಷ್ಟ ಆಗಿರೋ ಮ್ಯೂಸಿಕ್ ಕೇಳಿ, ನಿಮ್ಗೆ ಇಷ್ಟ ಆಗಿರೋರ ಹತ್ರ ಮಾತಾಡಿ, ಚಿಕ್ಕ ಮಕ್ಳ ಹತ್ರ ಮಾತಾಡಿ, ನಿಮ್ ಮನ್ಸ್ ಬದಲಾಗುತ್ತೆ. ನಿಮ್ಗೆ ಯಾರು ತುಂಬಾ ಕ್ಲೋಸ್ ಆಗಿರ್ತಾರೆ, ಯಾರು ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಾರೆ, ನಿಮ್ಮ ಇನ್ನರ್ ಚೈಲ್ಡ್ ಗೊತ್ತಾಗ್ಬಿಡುತ್ತೆ ಯಾರು ನನ್ನ ಹತ್ರ ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಾರೆ. ನೀವು ಅವ್ರನ್ನೇ ಹುಡ್ಕೊಂಡು ಹೋಗಿ ಮಾತಾಡಿಸ್ತೀರಾ. ಯಾರು ನಿಮ್ ಹತ್ರ ನಗ್ನಗ್ತಾ ಮಾತಾಡ್ತಾರೆ, ಓಪನ್ ಆಗಿ ಮಾತಾಡ್ತಾರೆ, ಅವ್ರನ್ನ ಹುಡ್ಕೊಂಡು ಹೋಗಿ ನೀವೇ ಮಾತಾಡಿಸ್ತೀರಾ. ಸೊ ದಟ್ ಈಸ್ ಇನ್ನರ್ ಚೈಲ್ಡ್. ನಿಮ್ ಇನ್ನರ್ ಚೈಲ್ಡ್ ನ ನೀವು ಹುಡ್ಕೊಬೇಕು. ಓಕೆ, ಸೊ ಇವತ್ತಿನ ಎಪಿಸೋಡ್ ಎಲ್ಲಾರ್ಗು ಇಷ್ಟ ಆಯ್ತು ಅಂತ ಅನ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳೋದನ್ನೇ ಮತ್ತೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಿಕಾಸ್ ಒಂದ್ಸಲ ಹೇಳಿದ್ರೆ ಎಲ್ಲಾರು ಮರ್ತೋಗ್ತಾರೆ. ಮೋರ್ ದೆನ್ 3 to 4 ಟೈಮ್ಸ್ ನಿಮ್ ಮೈಂಡ್ ಅಲ್ಲಿ ಹೋಗಿ ರೆಕಾರ್ಡ್ ಆಗುತ್ತೆ. ಕವಿತಾ ಇನ್ನರ್ ಚೈಲ್ಡ್ ಒಳಗಿನ ಮಗು ಬಗ್ಗೆ ಮಾತಾಡ್ತಿದ್ದಾರೆ, ಓಪನ್ ಮೆಡಿಟೇಷನ್ ಬಗ್ಗೆ ಮಾತಾಡ್ತಿದ್ದಾರೆ. ನಾನು ಪದೇ ಇದನ್ನ ಹೇಳಿದಾಗ ಏನಾಗುತ್ತೆ, ನಿಮ್ ಮೈಂಡ್ ಅಲ್ಲಿ ಹೋಗಿ ರೆಕಾರ್ಡ್ ಆಗುತ್ತೆ. ಹೆಂಗ್ ಕ್ಲೆನ್ಸ್ ಮಾಡ್ಕೊಳ್ಳೋದು, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇಷ್ಟು ವರ್ಷದಿಂದ ನಾನು ಏನೇ ನಿಮ್ಗೆ ನೆಗೆಟಿವ್ ಆಗಿ ಹೇಳ್ಕೊಂಡ್ ಬಂದಿದ್ದೀನಿ, ಆಗಲ್ಲ, ಅದಾಗುತ್ತೆ, ಇದಾಗುತ್ತೆ ಅಂತ ಹೇಳ್ಕೊಂಡ್ ಬಂದಿದ್ದೀನಿ, ಎಲ್ಲ ತೆಗೆದ್ಬಿಡು. ನನ್ ಬಂಗಾರ ನೀನು, ನನ್ ಬಂಗಾರ, ನನ್ ಮುದ್ದು, ನನ್ ಚಿನ್ನ ಅಂತ ಹೇಳ್ಕೊಂತ ನಿಮ್ ಇನ್ನರ್ ಚೈಲ್ಡ್ ನ ಕ್ಲೆನ್ಸ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ ಇನ್ನರ್ ಚೈಲ್ಡ್ ಹತ್ರ ಮಾತಾಡಿ. ನಿಮ್ ಇನ್ನರ್ ಚೈಲ್ಡ್ ಅಲಂಕಾರ ಮಾಡ್ಕೊಳ್ಳಿ. ನಿಮ್ಗೆ ಹೇಗ್ ಬೇಕೋ ಅಲಂಕಾರ ಮಾಡ್ಕೊಳ್ಳಿ, ನಿಮ್ಗೆ ಹೇಗ್ ಬೇಕೋ ಹಾಗೆ ಮಾತಾಡಿ. ಓಕೆ, ಸೊ ಎಲ್ಲಾರ್ಗು ಮತ್ತೊಮ್ಮೆ ಧನ್ಯವಾದಗಳು. ತುಂಬಾ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ವಿಡಿಯೋ ಇನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇನ್ನ ಕ್ಯೂರಿಯಸ್ ಆಗಿರುತ್ತೆ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ವಿಡಿಯೋ ಎಲ್ಲಾರ್ಗೂ ಅರ್ಥ ಆಗ್ಬೇಕು.
ಇನ್ನರ್ ಚೈಲ್ಡ್ ಅಂತ ನಾನು ಹೇಳ್ಬಿಟ್ಟು ನಾನು ಏನೇನೋ ಹೇಳ್ಕೊಂಡು ಹೋದ್ರೆ ನಿಮ್ಗೆ ಅರ್ಥ ಆಗಲ್ಲ. ಅದನ್ನ ದಯವಿಟ್ಟು ಕ್ಲೆನ್ಸ್ ಮಾಡ್ಕೊಳ್ಳಿ ಎಲ್ಲರೂ. ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡವರು ಇರೋವರೆಗೂ ಎಲ್ಲರೂ ದಯವಿಟ್ಟು ಕ್ಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮಿ. ಥ್ಯಾಂಕ್ ಯು. ಐ ಲವ್ ಯು.